ಪ್ರಿಯ ಆತ್ಮಬಂಧುಗಳೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಡೆಯನಾದರೂ ಮಾತೃ ಹೃದಯಿಯಾಗಿ ಯುಗ ಯುಗಗಳಲ್ಲಿಯೂ ಕೂಡ ಅವತರಿಸಿ ನಮ್ಮೆಲ್ಲರನ್ನು ಮುಕ್ತಿಯ ಪಥಕ್ಕೆ ಕೊಂಡೊಯ್ಯುತ್ತಾ ಇರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಚರಣಾರವಿಂದಗಳಿಗೆ ಶಿರಸ ನಮಿಸುತ್ತಾ ಮನಸ ಸ್ಮರಿಸುತ್ತಾ ಇಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಜ್ಜನರೊಂದಿಗೆ ನಾನು ಸರೋಜಾ ಗೋವಿಂದರಾಜ್ ಬಾಣಾವರ. ನಾವು ಕಳೆದ ಸಾರಿ ಸೇರಿದಾಗ ಕೇಳ್ಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಅನನ್ಯವಾಗಿ ಚಿಂತಿಸುವವರ ಯೋಗಕ್ಷೇಮವನ್ನು ನಾನೇ ನಿರ್ವಹಿಸುತ್ತೇನೆ ಅಂತ ಹೇಳಿರ್ತಕ್ಕಂತಹ ಶ್ಲೋಕ ಯಾವುದು ಅಂತ ಕೇಳಿದ್ವಿ. ಅದಕ್ಕೂ ಕೂಡ ಬಹಳ ಚೆನ್ನಾಗಿಯೇ ಯೋಚನೆ ಮಾಡಿ ಸರಿಯಾಗಿಯೇ ಉತ್ತರಗಳನ್ನು ಕೂಡ ಎಲ್ಲರೂ ತುಂಬ ಜನನೇ ಕೊಟ್ಟಿದ್ದೀರಾ, ಸಂತೋಷ. ಅದಕ್ಕೆ ಸರಿಯಾದ ಒಂದು ಅರ್ಥ ಏನಪ್ಪ ಅಂದರೆ, 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ 22ನೇ ಶ್ಲೋಕದಲ್ಲಿ ಈ ಒಂದು ವಿಷಯ ಬರುತ್ತೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಹೇಳಿಬಿಟ್ಟಿದ್ದಾರೆ. ಯಾರು ಭಕ್ತರಾಗಿ ಭಗವಂತನ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನಿಟ್ಟು ಶರಣಾಗತರಾಗ್ತೀವೋ ಅವರ ಯೋಗಕ್ಷೇಮ ನನಗೆ ಸೇರಿದ್ದು, ಅವರನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಉದಾಹರಣೆಗಳನ್ನು ಕೂಡ ನಾವು ಬೇಕಾದಷ್ಟು ಕಡೆ ನೋಡಿಬಿಟ್ಟಿದ್ದೀವಿ. ಅರ್ಜುನನನ್ನು ಎಷ್ಟು ಸಾರಿ ಅಪಾಯದಿಂದ ಪಾರು ಮಾಡ್ತಾರೆ, ಪಾಂಡವರನ್ನು ಎಷ್ಟು ಸಾರಿ ಪಾರು ಮಾಡ್ತಾರೆ. ಹಾಗೆ ಅವರ ಭಕ್ತರನ್ನೆಲ್ಲರನ್ನೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಸಹಾಯ ಹಸ್ತವನ್ನು ನೀಡಿ ಮೇಲೆ ಕೆತ್ತಿರೋದನ್ನು ನಾವು ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ನೋಡ್ತಾನೆ ಬಂದಿದ್ದೀವಲ್ವಾ. ಸರಿ, ಹಾಗಿದ್ಮೇಲೆ ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ, ಈಗಾಗಲೇ ನಾವು ಪ್ರಾರಂಭ ಮಾಡಿರುವಂತೆ ಅಷ್ಟವಿಧ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಿಸುವ ರೀತಿ ಯಾವುದು ಅಂತ ಹೇಳ್ಕೊತಾ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಶಾಂತಿ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್ ಎಂಬ ಉಪನಿಷತ್ ವಾಕ್ಯದಲ್ಲಿನಂತೆ ನಾವು ಈಗಾಗಲೇ 5 ವಿಷಯಗಳನ್ನು ವಿಮರ್ಶೆ ಮಾಡ್ಕೋತಾ ಇವಾಗ ತಪಸ್ಸು ಅಂತಕ್ಕಂಥ ಪುಷ್ಪ ಯಾವುದು, ಹೇಗೆ ನಾವು ಭಗವಂತನಿಗೆ ಅರ್ಪಿಸಬೇಕು ಅನ್ನೋದನ್ನು ನಾವು ಇವಾಗ ವಿಚಾರ ಮಾಡ್ತಾಯಿದ್ದೀವಲ್ವಾ. ಅದರಲ್ಲಿ ಶಾರೀರಿಕ ತಪಸ್ಸು ಯಾವುದು, ಇದನ್ನೆಲ್ಲನೂ ಕೂಡ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಶಾರೀರಿಕ ತಪಸ್ಸು ಅನ್ನೋದ್ರ ಬಗ್ಗೆನೇ ವಿಶೇಷವಾಗಿರ್ತಕ್ಕಂತಹ ವಿಚಾರವನ್ನು ನಾವು ಈಗಾಗಲೇ ತಿಳ್ಕೊತಾ ಇದ್ದೀವಲ್ವಾ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅಂತ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಈ ಶಾರೀರಿಕವಾಗಿರ್ತಕ್ಕಂಥ ತಪಸ್ಸು ಯಾವುದು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಅದರಲ್ಲಿ ದೈವ ಪೂಜೆ ಯಾವುದು ಅನ್ನೋದನ್ನು ನಾವು ವಿಮರ್ಶೆ ಮಾಡ್ಕೊಳ್ತಾ ಇದ್ವಿ, ವಿಷಯವನ್ನು ವಿಶದವಾಗಿ ತಿಳ್ಕೊತಾ ಇದ್ವಲ್ವ. ಹಾಗೆ ದೈವ ಪೂಜೆಯನ್ನು ಮಾಡೋ ರೀತಿಯಲ್ಲಿ ಮೊದಲನೇದಾಗಿ ಶರಣಾಗತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಬಿಟ್ವಲ್ವ. ಭಗವಂತ ಎಲ್ಲ ನಿನ್ನದೇ ಅಂದ್ಕೊಂಡಾಗ ನಮಗೆ ಅಲ್ಲಿ ಸಫಲತೆ ನೋಡಿದ್ದೀವಲ್ವ. ಈ ರಾವಣ ನಾನು ಅಂದ್ಕೊಂಡು ಅಂತ್ಯ ಪಡೆದ, ಆದರೆ ವಿಭೀಷಣ ನೀನು ಅಂತ ಭಗವಂತನಿಗೆ ಅಂದಿದ್ದಕ್ಕೆ ಅವನಿವತ್ತು ಅಮರನಾದ ಅಲ್ವಾ. ಹಾಗೆ ನಾವು ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸ್ಕೋಬೇಕು ಶರಣಾಗತಿಯನ್ನು ಅಂತಂದರೆ ಅದನ್ನು ಕೂಡ ವಿಶದವಾಗಿ ಕಳೆದ ಸಾರಿನೇ ವಿಚಾರ ಮಾಡ್ಕೊಂಡಿದ್ದೀವಿ. ಆದರೂ ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಬೇಕಾದ್ರೆ ಈ ಶರಣಾಗತಿನ ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ ಅನ್ನೋದನ್ನು ನಾವು ನೋಡ್ಕೊಳ್ಳೋದಾದರೆ, ರಾಮಕೃಷ್ಣ ಪರಮಹಂಸರು ಹೇಳಿದ ಒಂದು ಸಣ್ಣ ಉದಾಹರಣೆ ಜ್ಞಾಪಕಕ್ಕೆ ಬರ್ತಾಯಿದೆ. ಏನಪ್ಪ ಅಂತಂದರೆ, ಅವರು ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಸಾಧ್ಯ ಅನ್ನೋದನ್ನು ಬಹಳ ಸುಂದರವಾದ ಉದಾಹರಣೆ ಮೂಲಕ ಹೇಳಿದ್ದಾರೆ. ಅದೇನು ಅಂದರೆ, ಒಂದು ಸಾರಿ ತಂದೆ ಮಗ ಇಬ್ಬರೂ ಕೂಡ ಒಂದು ಜಾತ್ರೆಗೆ ಹೋಗ್ತಾರೆ.
ಜಾತ್ರೆ ಅಂತಂದಮೇಲೆ ನಮಗೆಲ್ಲ ಗೊತ್ತಿದೆ ಅಲ್ವಾ, ರಾಟ್ವಾಳಗಳು, ಮಕ್ಕಳಿಗೆ ಆಟದ ಆ ರೀತಿಗಳು ಕೂಡ ಬಹಳಷ್ಟು ಇರುತ್ತೆ. ಹಾಗೆಯೇ ಅಲ್ಲಿ ನೋಡ್ತಾ ನೋಡ್ತಾ ಆ ಮಗು ಒಂದು ರಾಟ್ವಾಳದ ಹತ್ರ ನಿಂತುಬಿಡುತ್ತೆ. ನಾನು ಕೂಡ ಇದ್ರಲ್ಲಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಸರಿ, ಮೇಲಿಂದ ಕೆಳಗೋದು ತಿರುಗೋ ಅಂಥ ರಾಟ್ವಾಳ ಬೇಡಪ್ಪ, ಸುತ್ತು ತಿರುಗುತ್ತಲ್ಲ ಅಂಥದ್ದು ಚಿಕ್ಕದು, ಮಕ್ಕಳಿಗೋಸ್ಕರನೇ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಕೂರಿಸ್ತೀನಿ ಬಾ ಅಂತ ಕರ್ಕೊಂಡೋಗ್ಬಿಟ್ಟು ಅವರ ಅಪ್ಪಾಜಿ ಕೂರಿಸ್ತಾರೆ. ಅಲ್ಲೇನು ಕುದುರೆಗಳನ್ನು ಮಾಡಿಬಿಟ್ಟಿರ್ತಾರೆ, ಅನೇಕ ಕುದುರೆಗಳು ಸುತ್ತಲೂ ಇರುತ್ತೆ. ಆ ಕುದುರೆ ಮೇಲೆ ಕೂತ್ಕೊಂಡ್ಬಿಟ್ರೆ ಆ ವಿದ್ಯುತ್ ಚಾಲಿತ ಆ ರಾಟವಾಳ ಏನಿದೆ ಅದನ್ನು ಆನ್ ಮಾಡಿದ ತಕ್ಷಣ ಇದು ತಿರುಗೋದಕ್ಕೆ ಶುರು ಮಾಡುತ್ತೆ. ಹಾಗಿದ್ದಾಗ ಸರಿ, ಆ ಮಗುನ ತಂದೆ ಓಲೈಸಿ ಒಂದು ಕುದುರೆ ಮೇಲೆ ಕೂರಿಸ್ಬಿಟ್ಟು, ಇದು ನಿನ್ನ ಕುದುರೆ, ಇದ್ರ ಮೇಲೆ ನೀನು ಜೋಪಾನವಾಗಿ ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೋಬೇಕು, ಇದು ಈ ಥರ ಎಲ್ಲ ತಿರುಗುತ್ತೆ ಅಂತ ಇಲ್ಲಿ ಹೇಳಿಬಿಟ್ಟು ಸರಿ ಕೂರಿಸ್ತಾರೆ. ಆಯಿತು. ಆಮೇಲೆ ತಿರುಗೋದಕ್ಕೆ ಶುರುವಾದ ತಕ್ಷಣ ಆ ಮಗುಗೇನೋ ಗಾಬರಿ ಆಗೋಗುತ್ತೆ. ಅಯ್ಯೋ ಇದೇನಿದು, ಎಲ್ಲಿ ಬಿದ್ದೋಗ್ಬಿಡ್ತೀನೋ ನಾನು ಅಂದ್ಬಿಟ್ಟು ಕೂಗಾಡುತ್ತೆ. ಆದರೆ ಒಂದೋ ಎರಡೋ ಸುತ್ತು ಮುಗಿಯೋ ಅಷ್ಟರಲ್ಲಿ ಅದಕ್ಕೊಂದು ಉತ್ಸಾಹ ಬಂದುಬಿಡ್ತಾರೆ. ರೇ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ಆ ಒಂದು ಸುಖವನ್ನು ಅನುಭವಿಸ್ತಾ, ಓಹೋ ನನ್ನ ಕುದುರೆಗೆ ಎಷ್ಟು ಚೆನ್ನಾಗಿ ಓಡ್ತಾ ಇದೆಯಪ್ಪ ಇದು, ನಾನೇ ಎಲ್ಲರಿಗಿನ ಮುಂದಿದ್ದೀನಿ ಅಂತ ಎಲ್ಲವನ್ನು ಹಿಂದಾಕಿ ತಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ಭ್ರಮೆ ಅಲ್ಲಿ ಹುಟ್ಟಿಸ್ಬಿಡುತ್ತಲ್ವ ತಿರುಗಬೇಕಾದ್ರೆ. ನಾನೇ ಮುಂದಿದ್ದೀನಿ ಅಂತ ಖುಷಿ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಅಂದ್ಕೊಳ್ಳುತ್ತೆ, ಇದರ ನಿಯಂತ್ರಣ ಕೂಡ ನನ್ನ ಕೈಲೇ ಇದೆ, ಯಾವ ಕ್ಷಣ ಬೇಕಾದ್ರೂ ನಾನು ನಿಲ್ಲಿಸ್ಬೋದು ಅಂತ ಅಂದ್ಕೊಂಡಿರುತ್ತೆ. ಆದರೆ ಎಷ್ಟು ಸುತ್ತುಗಳು ಬರಬೇಕು ಅಷ್ಟು ಸುತ್ತ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರಲ್ವ, ಆ ವಿದ್ಯುತ್ ಸ್ವಿಚ್ಚನ್ನು ಆಫ್ ಮಾಡಿದ ತಕ್ಷಣ ನಿಂತು ಹೋಗ್ಬಿಡುತ್ತೆ. ಅವಾಗ ಮಗು ರಂಪಾಟ ಶುರು ಮಾಡುತ್ತೆ, ಅಳೋದಕ್ಕೆ ಶುರು ಮಾಡುತ್ತೆ. ತಂದೆ ಹೇಳ್ತಾರೆ, ಇಲ್ಲಪ್ಪ ನಿನ್ನ ಅವಧಿ ಮುಗಿದೋಯ್ತು, ಅದಕ್ಕೋಸ್ಕರ ಅವರು ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ರು, ಮತ್ತಿನ್ನು ತಿರ್ಗೋದಿಲ್ಲ, ಮತ್ತಿನ್ನೊಂದು ಸಾರಿ ದುಡ್ಡು ಕೊಟ್ಟು ಮತ್ತೆ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿ ಕೂತ್ಕೋಬೇಕಾಗುತ್ತೆ ಅಂತಂದ್ಬಿಟ್ಟು ತಿಳುವಳಿಕೆ ಹೇಳಿ ಮಗು ನಿಂತ್ಕೋತಾರೆ. ಹಾಗೆ ನಾವೂ ಕೂಡ ನಮ್ಮ ಜೀವಿತಕ್ಕೆ ಈ ಒಂದು ಪ್ರಸಂಗವನ್ನು ಅನ್ವಯಿಸ್ಕೊಳ್ಳೋದಾದರೆ ಏನಾಯಿತು, ಆ ಪುಟ್ಟ ಮಗು ಕುತ್ಕೊಂಡ ತಕ್ಷಣ ತಿರುಗಿದೆ ಹೆಂಗೆ ಗಾಬರಿ ಆಯಿತೋ, ನಾವು ಈ ಪ್ರಪಂಚಕ್ಕೆ ಕಾಲಿಟ್ಟ ತಕ್ಷಣ ಎಲ್ಲ ಅಯೋಮಯ, ಕಳೆದ ಜನ್ಮದ ಒಂದು ಸಂಸ್ಕಾರದ ಒಂದು ಸೂಕ್ಷ್ಮ ರೂಪತೆಯನ್ನು ಕೂಡ ಪಡ್ಕೊಂಬಂದಿರ್ತೀವಲ್ಲ, ಇದೇನಿದು, ಎಲ್ಲಿಗೆ ಬಂದುಬಿಟ್ವಿ, ಏನಾಗೋಯ್ತು ಅಂತಂದ್ಬಿಟ್ಟು ಗಾಬರಿ ಆಗ್ಬಿಡುತ್ತೆ. ಆದರೆ ಮತ್ತೆ ಕೆಲವೇ ಸಮಯದಲ್ಲಿ ಈ ಪ್ರಪಂಚಕ್ಕೆ ಹೊಂದಿಕೊಂಡು ಪ್ರಪಂಚದಲ್ಲಿ ನಾನೂ ಒಬ್ಬನು ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಆ ಮಗು ಹೇಗೆ ಆ ಕುದುರೆನೇ ನಾನು ಅಂತ ಅಂದ್ಕೊಂಡ್ಬಿಡುತ್ತೋ ಹಾಗೆ ಈ ಶರೀರನೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇದು ನನ್ನದು, ಈ ಶರೀರ ನಾನೇ ಶರೀರ ಅಂತ ಅನ್ನೋ ಭಾವನೆ ನಮಗೂ ಕೂಡ ಬಂದುಬಿಟ್ಟಿದೆ ಅಲ್ವಾ. ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ಶರೀರ ನನ್ನದಲ್ಲ ಅನ್ನೋ ಒಂದು ಭಾವನೆ ನಮಗೆ ಬಹಳ ಕಷ್ಟ ಬರೋದಕ್ಕೆ. ಎಷ್ಟು ಸಾರಿ ನಾವು ಅಂದುಕೊಂಡ್ರೂ ಕೂಡ ಮತ್ತೆ ಮತ್ತೆ ನಾನು ಈ ಶರೀರಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು, ಸಂಬಂಧಗಳು, ವಿಚಾರಗಳು ಎಲ್ಲನೂ ಕೂಡ ನನಗೆ ಸಂಬಂಧಪಟ್ಟಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಇನ್ನು ಎರಡನೇದಾಗಿ ಆ ಮಗು ಎಲ್ಲರನ್ನೂ ಹಿಂದಕ್ಕೆ ಮುಂದೆ ಓಡ್ತಾ ಇದೆ ಅಂತ ತನ್ನ ಕುದುರೆ ಅಂತ ಹೇಗೆ ಅಂದ್ಕೊಳ್ಳುತ್ತೋ ನಾವು ಜೀವಿತದಲ್ಲಿ ಹಾಗೆ ಅಂದ್ಕೊಂಡ್ಬಿಡ್ತೀವಿ. ನನ್ನ ಕುದುರೆನೇ ಸ್ಪೀಡಾಗಿ ಓಡ್ತಾ ಇರೋದು, ನಾನೇ ಬುದ್ಧಿವಂತ, ನಾನೇ ಜ್ಞಾನಿ, ನಾನೇ ದಾನಿ, ನಾನೇ ಭಕ್ತ ಅಂತ ಅನೇಕ ವಿಧಗಳಲ್ಲಿ ನಾನು 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 ಅನ್ನೋದನ್ನು ಹಿಂದುಗಡೆ ಸೇರಿಸ್ಕೊಂಡ್ಬಿಟ್ಟು ಭಗವಂತನ ಚೈತನ್ಯ ಸ್ವರೂಪ ಇದು, ಅವನಿಂದ ಇದೆಲ್ಲ ನಡೀತಾ ಇದೆ ಅನ್ನೋ ಪರಿವೇನೇ ನಮಗೆ ಬರೋದಿಲ್ಲ. ಆವಾಗೇನಾಗೋಗುತ್ತೆ, ನಾನೇ ನಡೆಸ್ತಾ ಇದ್ದೀನಿ, ನಾನೇ ಎಲ್ಲರಿಗಿನ್ನ ಮುಂದಿದ್ದೀನಿ, ನಾನೇ ಭಕ್ತ, ನನ್ನನ್ನೇ ಎಲ್ಲರೂ ಹೊಗಳಬೇಕು, ನಾನೇ ಸಾತ್ವಿಕ ಕಾರ್ಯಕ್ರಮಗಳು ಮಾಡಿದ್ದೀನಿ, ಹೀಗೆಲ್ಲ ಅಹಂಕಾರಗಳು ಬಂದುಬಿಡ್ತು. ಸರಿ, ಇನ್ನು ಮೂರನೇದಾಗಿ ಏನಾಯಿತು, ಸ್ವಿಚ್ ಆಫ್ ಮಾಡಿದ ತಕ್ಷಣ ನಿಂತೋಯ್ತು ಅಲ್ವಾ ಗಾಡಿ. ಹಾಗೆ ಭಗವಂತನೂ ಕೂಡ ಅದ್ಯಾವಾಗ ಜೀವಿತದ ಅಂತ್ಯವನ್ನು ಮಾಡ್ತಾನೋ ನಮಗೆ ಗೊತ್ತಿಲ್ಲ ಅಲ್ವಾ. ಯಾವಾಗ ಸ್ವಿಚ್ ಆಫ್ ಮಾಡ್ತಾನೋ ಅವನಿಗೇ ಗೊತ್ತು. ಆ ಒಂದು ಸ್ವಿಚ್ಚಿನ ಒಂದು ನಿರ್ವಹಣೆ ಭಗವಂತನ ಕೈಲಿದೆ. ಆವಾಗ ಆಫ್ ಮಾಡಿದ ತಕ್ಷಣ ನಾವು ರಂಪಾಟ ಮಾಡಿದರೆ ಇಲ್ಲ ಬರಲ್ಲ, ನಾನಾಗಲ್ಲ, ನಾನಿನ್ನೂ ಜೀವಿತದಲ್ಲಿ ಇರಬೇಕು ಅಂತಂದರೆ ಕೋಟಿ ಕೋಟಿ ರೂಪಾಯಿನ ಕೊಟ್ಟರು ಕೂಡ ಮತ್ತೊಂದು ಕ್ಷಣವನ್ನು ಕೂಡ ನಾವು ಇಲ್ಲಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಋಣ ಮುಗಿದ ತಕ್ಷಣ, ಅನ್ನ ನೀರು ವಾಯುವಿನ ಇದು ಮುಗಿದ ತಕ್ಷಣ, ಭಗವಂತನ ಕರೆ ಬಂದ ತಕ್ಷಣ ಅವನು ಯಾವಾಗ ಸ್ವಿಚ್ ಆಫ್ ಮಾಡ್ತಾನೋ ಗೊತ್ತಿಲ್ಲ. ಆ ತಕ್ಷಣ ನಮ್ಮೆಲ್ಲರ ಜೀವಿತದ
ಅಂತ್ಯ ಆಗೇ ಹೋಗ್ಬಿಡುತ್ತೆ. ಆದರೆ ನಾವು ಅಂದ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳದ್ದು ದೊಡ್ಡ ದೊಡ್ಡ ಡಾಕ್ಟರ್ಸ್ನಿಂದ ನಾವು ನಮ್ಮ ಜೀವನವನ್ನು ಉಳಿಸ್ಕೋಬಹುದೇನೋ, ನಾವಿನ್ನೂ ಬಾಳಬಹುದು, ನಾವಿನ್ನೂ ಬದುಕಬಹುದು ಅಂತ ನಮ್ಮ ಕಲ್ಪನೆ ಇರುತ್ತೆ. ಆದರೆ ಇಲ್ಲ ಅಲ್ವಾ, ನಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಆ ಟೈಮ್ ಬಂದಾಗ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ, ಸಾವೇ ಗತಿ. ಮತ್ತೆ ಇದೆಲ್ಲ ಗೊತ್ತಿದ್ರೂ ಕೂಡ ನಾವು ಮೋಹಕ್ಕೆ ಒಳಗಾಗ್ತಾಯಿದ್ದೀವಿ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಹೇಳಿದ್ನಲ್ಲ. ಈಗ ಪ್ರಥಮವಾಗಿ ಮಗು ಜೀವಿತಕ್ಕೆ ಅಂದರೆ ಮಾನವ ಶರೀರಕ್ಕೆ ಪ್ರವೇಶ ಮಾಡಿದಾಗ ಅಳುತ್ತೆ, ಅಯೋಮಯವಾಗಿಬಿಟ್ಟಿದೆಯಲ್ಲ ಇದು ಅಂತ ಅಂದ್ಕೊಳ್ಳುತ್ತೆ. ಅದು ಬಾಲ್ಯ ತೀರಾ ಚಿಕ್ಕ ಇದರಲ್ಲಿ ನಮಗೆ ಅದು ಅರ್ಥ ಆಗೋದಿಲ್ಲ. ಅಲ್ಲಿಂದ ಮುಂದಕ್ಕೆ ನಾನೇ ಕುದುರೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಾನು ಕುದುರೆನಾ, ನಾನು ಶರೀರನಾ? ನಾನು ಶರೀರ ಆಗಿದ್ದರೆ ಇದೆಲ್ಲನೂ ಕೂಡ ನನ್ನಿಂದನೇ ಆಗಬೇಕಾಗಿತ್ತಲ್ಲ. ಯಾಕೆಂದರೆ ಇಡೀ ಶರೀರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ಯಾವುದೊಂದಕ್ಕೂ ಕೂಡ ನನಗೆ ಸಂಬಂಧ ಇಲ್ಲ. ಯಾಕೆ ಒಂದು ಕೆಮ್ಮಾದರೆ ಯಾಕೆ ಬಂತು ಗೊತ್ತಿಲ್ಲ, ತಲೆನೋವು ಬಂದರೆ ಯಾಕೆ ಬಂತು ಗೊತ್ತಿಲ್ಲ, ಶರೀರದಲ್ಲಿ ಪಚನಕ್ರಿಯೆ ಹೆಂಗೆ ನಡೀತಾ ಇದೆ ಗೊತ್ತಿಲ್ಲ, ಕಣ್ಣು ಯಾವ ರೀತಿ ನೋಡ್ತಿದೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಡಾಕ್ಟರ್ಸು ಶರೀರದ ಒಂದು ಇದನ್ನು ಓದಿ ತಿಳ್ಕೊಂಡಿರ್ಬೋದೇ ಹೊರತಾಗಿ ಸಾಮಾನ್ಯವಾಗಿ ನಮಗೇನೂ ಗೊತ್ತಿಲ್ಲ ಅಲ್ವಾ. ಕಣ್ಣು ರೆಪ್ಪೆ ಯಾಕೆ ಆಡಿಸ್ತಿದ್ದೀವೋ ಗೊತ್ತಿಲ್ಲ, ಅದು ನಮ್ಮ ಕಂಟ್ರೋಲಲ್ಲಿಲ್ಲ ಅಲ್ವಾ. ಎಷ್ಟು ವಿಷಯಗಳು ನಮ್ಮ ಶರೀರದ ಒಳಗಡೆ ನಡೀತಕ್ಕಂಥ ಕ್ರಿಯೆಗಳು ನಮಗೆ ಗೊತ್ತಿಲ್ಲ ಅಂತಂದಮೇಲೆ ಈ ಶರೀರ ನನ್ನದು ಅಂತ ಹೆಂಗಾಗತ್ತೆ ಅಲ್ವಾ. ಯಾವಾಗ ನಾವು ಇದೆಲ್ಲನೂ ಕೂಡ ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಅಂದ್ಕೋತೀವೋ, ಅಂದ್ಕೊಂಡಿದ್ದೀವ ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ಮೊದಲನೇದಕ್ಕೆ ರೈಟ್ ಮಾರ್ಕ್ ಹಾಕ್ಬೋದು. ಇನ್ನು ಎರಡನೇದು, ನನ್ನ ಗಾಡಿನೇ ಓಡ್ತಾ ಇದ್ದೇನೆ. ನಾವು ಜೀವಿತದಲ್ಲಿ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿರ್ಬೋದು, ಎಷ್ಟೋ ಉಪಕಾರ ಮಾಡಿರ್ಬೋದು, ಅಥವಾ ದಾನ ಧರ್ಮ ಪರೋಪಕಾರ ನಮಗೆ ಗೊತ್ತಿದ್ದಂಗೆ ಮಾಡಿರ್ಬೋದು. ಅವನ್ನೆಲ್ಲ ನಾವು ಮರೆತು ಬಿಡಬೇಕು. ನಾವು ಮಾಡಿದ ಉಪಕಾರವನ್ನು ಮರಿಬೇಕು, ಮತ್ತೊಬ್ಬರು ಮಾಡಿರೋ ಉಪಕಾರವನ್ನು ನಾವು ಜ್ಞಾಪಕ ಇಟ್ಕೋಬೇಕು. ನಾವು ಮಾಡಿರ್ತಕ್ಕಂಥದ್ದು ಎಲ್ಲನೂ ಕೂಡ ಭಗವಂತನ ದಯದಿಂದ. ಇದು ಒಂದು ವೀಣೆ. ಆ ವೀಣೆಯನ್ನು ನುಡಿಸುವ ವೈಣಿಕ ಬೇರೊಬ್ಬ ಇದ್ದಾನೆ. ವೀಣೆ ಇದೆ, ತಂತಿ ಇದೆ, ಸುಸ್ಥಿತಿಯಲ್ಲಿದೆ, ಎಲ್ಲ ಇದೆ ಅಂತಂದರೆ ನಾದ ಹೊರ ಹೊಮ್ಮುತ್ತಾ ಇಲ್ಲ ಅಲ್ವಾ. ಒಬ್ಬ ವೈಣಿಕ ಕೂತ್ಕೊಂಡು ಅದನ್ನು ನುಡಿಸಿದಾಗ ಆ ಸುನಾದ ಹೇಗೆ ಹೊರ ಹೊಮ್ಮುತ್ತೋ ಹಾಗೆ ನಾವು ಕೂಡ ಜೀವಿತದಲ್ಲಿ ನನ್ನದು ಅಂತಕ್ಕಂಥದ್ದೇನು ಇಲ್ಲಪ್ಪ, ಭಗವಂತ ನಿನ್ನದೇ ಎಲ್ಲನೂ ಕೂಡ, ನಿನ್ನಿಂದನೇ ಎಲ್ಲ ಕೂಡ ನಡೀತಾ ಇರೋದು ಅಂತ ಇದೆಲ್ಲ ಭಗವಂತನಿಂದ ಅಂದುಕೊಳ್ಳೋ ಅಂತಹ ಸಾಮರ್ಥ್ಯ ಮನೋಭಾವ ನಮ್ಮದಾಗಿದ್ದರೆ ಎರಡನೇ ಪ್ರಶ್ನೆಗೂ ಕೂಡ ನಾವು ರೈಟ್ ಮಾರ್ಕ್ ಹಾಕ್ಕೊಂಡ್ಬಿಡ್ಬೋದು. ನಮ್ಮನ್ನು ನಾವು ನೋಡ್ಕೋಬಹುದು. ಯಾಕೆಂದರೆ ಹೇಳಿದಾರಲ್ವ, ನಮ್ಮ ಧರ್ಮದ ವೀಕ್ಷಣಾ ಕೇಂದ್ರ ಅಂತರಂಗದಲ್ಲಿ ಉದ್ಘಾಟನೆ ಆಗಬೇಕಂತೆ. ಯಾರೋ ಒಬ್ಬರು ಇವತ್ತು ಅವ್ರ ಕೆಲಸ ಆಗಬೇಕು ಅಂತ ಹೊಗಳಿದ ತಕ್ಷಣ ಇಂದ್ರ ಚಂದ್ರ ದೇವೇಂದ್ರ ನಾನೇ ದೇವರು ಅಂತ ಅಂದ್ಕೊಂಡ್ಬಿಡ್ತೀವಲ್ವಾ. ನಮ್ಮ ಅಂತರಂಗಕ್ಕೆ ಗೊತ್ತು ಎಷ್ಟು ತಪ್ಪುಗಳು ನಡೀತಾ ಇದೆ, ಎಷ್ಟು ಒಪ್ಪುಗಳು ನಡೀತಾ ಇದೆ, ನಾನು ಮಾಡ್ತಾ ಇರೋದು ಸರಿನಾ ಅಂತ ನಮಗೆ ಗೊತ್ತಲ್ವಾ. ನಮ್ಮನ್ನು ನಾವು ವೀಕ್ಷಿಸೋದನ್ನು ಕಲ್ತ್ಕೊಂಡ್ರೆ ಮಾತ್ರ ಆ ಧರ್ಮ ನಮ್ಮನ್ನು ಕಾಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೂರನೇದಂತೂ ಎಲ್ಲ ಶತಸಿದ್ಧ, ಎಲ್ರಿಗೂ ಗೊತ್ತು. ಆ ಕಂಟ್ರೋಲ್ ನನ್ನ ಕೈಲಿದೆ ಅಂತ ಆ ಮಗು ಭಾವಿಸ್ಕೊಂಡಿದ್ರೆ ಅದೇ ಥರ ನಾವು ಕೂಡ ಅಂದ್ಕೊಂಡ್ಬಿಡ್ತೀವಿ. ಅದು ಮೂರೂ ಕೂಡ ನನ್ನದಲ್ಲ, ಎಲ್ಲನೂ ಕೂಡ ಮತ್ತೊಂದು ಚೈತನ್ಯ ಸ್ವರೂಪಿ ಭಗವಂತನಿಂದ ನಡೀತಾ ಇದೆ ಅಂತ ನಾವು ಯಾವತ್ತು ದೃಢವಾಗಿ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತೀವೋ ಆವಾಗ ಮೂರು ಪ್ರಶ್ನೆಗಳಿಗೆ ರೈಟ್ ಮಾರ್ಕ್ ಹಾಕ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಉದಾಹರಣೆ ಇದು. ರಾಮಕೃಷ್ಣ ಪರಮಹಂಸರು ಎಷ್ಟು ಕ್ಲಿಷ್ಟವಾಗಿರ್ತಕ್ಕಂತಹ ತಾತ್ವಿಕವಾಗಿರ್ತಕ್ಕಂಥ ಒಂದು ತತ್ವವನ್ನು ವಿಚಾರವನ್ನು ನಿಜ ಜೀವನದಲ್ಲಿ ಹೋಲಿಸ್ಬಿಟ್ಟು ನಮಗೆ ಸರಳವಾಗಿ ಹೇಳಿಬಿಟ್ಟಿದ್ದಾರೆ. ಹಾಗೆ ನಾವು ನಮ್ಮನ್ನು ನಾವು ತಿಳ್ಕೊಂಡು ಶರಣಾಗತರಾಗತಕ್ಕಂಥದ್ದೇನೆ ನಿಜವಾಗ್ಲೂ ಕೂಡ ಪ್ರಥಮವಾಗಿರ್ತಕ್ಕಂತಹ ಭಗವಂತನ ದೇವರ ಪೂಜೆ ಅಂತ ನಾವು ಭಾವಿಸ್ಕೊಂಡು ಇನ್ನು ದ್ವಿಜ ಅನ್ನೋದಕ್ಕೆ ಹೋಗೋಣ. ದ್ವಿಜ ಅಂದರೆ ಯಾರು? ಎರಡು ಸಾರಿ ಹುಟ್ಟಿರ್ತಕ್ಕಂಥವ್ರು. ಅಂದರೆ ಒಂದು ಸಾರಿ ತಾಯಿ ಗರ್ಭದಿಂದ, ಮತ್ತೊಂದು ಸಾರಿ ಗಾಯತ್ರಿ ಉಪದೇಶದಿಂದ ದ್ವಿಜರಾಗ್ತಾರೆ ಅಂತಂದ್ಬಿಟ್ಟು. ಆ ದ್ವಿಜರು ಅಂದರೆ ಅವ್ರು ಹೆಂಗಿರ್ತಾರೆ ಗೊತ್ತಾ? ಆ ಗಾಯತ್ರಿ ಉಪಾಸನೆಯಿಂದ ಅವ್ರ ಮುಖದಲ್ಲಿ
ತೇಜಸ್ಸಿನಿಂದ ಕೂಡಿರುತ್ತೆ. ಅವರು ನೋಡಿದ್ರೆ ಒಂದು ಭಕ್ತಿ ಭಾವ ನಿಷ್ಠೆ ಅವರು ನೋಡಿದ್ರೆ ನಮಗೂ ಉಂಟಾಗುತ್ತೆ. ಅಂತಹ ನಮ್ಮ ಇಡೀ ಸಮಾಜವನ್ನು ಅವರು ಗುರುಸ್ಥಾನದಲ್ಲಿದ್ದುಕೊಂಡು ತಿದ್ದಿ ತೀಡಿ ಮುನ್ನಡೆಸುವ ವ್ಯಕ್ತಿತ್ವವನ್ನು ಅವ್ರು ಪಡ್ಕೊಂಡಿರ್ತಾರೆ. ಹಾಗಾದರೆ ಅವರು ಬ್ರಾಹ್ಮಣರು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ನಾವು ಕೇಳ್ಕೊಂಡ್ರೆ ಅದಕ್ಕೂ ಕೂಡ ಉತ್ತರ ಹೇಳಿಬಿಟ್ಟಿದ್ದಾರೆ. ಬ್ರಹ್ಮಜ್ಞಾನಂತೂ ಬ್ರಾಹ್ಮಣ ಅಂತ. ಯಾರಿಗೆ ಬ್ರಹ್ಮಜ್ಞಾನ ಅಂತ ಅನ್ನೋದು ಇದೆಯೋ ಅವರೇ ನಿಜವಾಗ್ಲೂ ಕೂಡ ಬ್ರಾಹ್ಮಣರು ಅಂತ. ಅಂತಹ ಬ್ರಹ್ಮಜ್ಞಾನಿಗಳನ್ನು ನಾವು ಪೂಜಿಸಬೇಕು. ಅಂದರೆ ಹೇಗೆ ಕೂರಿಸ್ಬಿಟ್ಟು ಗಂಧ ಅಕ್ಷತೆ ಇದನ್ನು ಕೊಟ್ಟು ಪೂಜೆ ಮಾಡಬೇಕು ಅನ್ನೋದಲ್ಲ, ಅಂಥವ್ರಿಗೆ ನಾವು ಗೌರವವನ್ನು ಕೊಡಬೇಕು. ನಾನು ಹಿಂದೆ ಹೇಳಿದಾಗೆ ಅವರ ಮಾತುಗಳನ್ನು ಪಾದ ಪೂಜೆಯ ಮೂಲಕ ಮಾತ್ರವೇ ಪವಿತ್ರಗೊಳಿಸ್ಕೊಂಡ್ವಿ ಅಂತ ಅಂದ್ಕೊಳ್ಳೋದಲ್ಲದೇ ಅವರ ಪದಪೂಜೆಯನ್ನು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಲ್ವ. ಆ ಪದಪೂಜೆ ಯಾವುದು? ಅವರು ಹೇಳಿರ್ತಕ್ಕಂಥ ವಾಕ್ಯಗಳು, ಆ ಬ್ರಹ್ಮಜ್ಞಾನಿಗಳು ಹೇಳಿರ್ತಕ್ಕಂತಹ ವಾಕ್ಯಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಸುಯೋಗ ನಮ್ಗೆ ಯಾವಾಗ ಬರುತ್ತೋ ಅದು ಬ್ರಹ್ಮಜ್ಞಾನಿಗಳನ್ನು ಅಂದರೆ ದ್ವಿಜರನ್ನು ಪೂಜಿಸಿದ ಹಾಗೆಯೇ ತಂದ್ಬಿಟ್ಟು ಅವರನ್ನು ಗೌರವದಿಂದ ಕಾಣಬೇಕು, ಅವರಿಗೆ ನಮಸ್ಕಾರ ಮಾಡಬೇಕು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲನೂ ಕೂಡ ದ್ವಿಜತ್ವವನ್ನು ನಾವು ಪೂಜೆ ಮಾಡ್ದಂಗೆ ಅಂತ ಹೇಳ್ತಾ ಈಗ ಈ ಮುಂದಿನ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ ಇಂದಿನ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಕೃಷ್ಣ ಅರ್ಜುನರು ಊದಿದ ಶಂಖಗಳ ಹೆಸರೇನು ಅಂತ ನನಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇಂದಿನ ಸತ್ಸಂಗದ ಕಾರ್ಯಕ್ರಮವನ್ನು ಮುಗಿಸ್ತಾ